ಆಕ್ಸಿಡೆಂಟ್ ಇದು 1984ರಲ್ಲಿ ತೆರೆಕಂಡ ಕನ್ನಡ ಚಿತ್ರ. ಶಂಕರ್ ನಾಗ್ ರವರು ನಟಿಸಿ, ನಿರ್ದೇಶಿಸಿ, ನಿರ್ಮಿಸಿರುವ ಚಿತ್ರ ಇದಾಗಿದ್ದು, ಅನಂತ್ ನಾಗ್ ರವರು ಸಹ ಒಂದು ಒಳ್ಳೆಯ ಪಾತ್ರದಲ್ಲಿ ನಟಿಸಿದ್ದಾರೆ. ಬಹಳ ವಿಶೇಷವೆಂದರೆ ಶಂಕರ್ ನಾಗ್ ರವರ ಪತ್ನಿ ಅರುಂಧತಿ ನಾಗ್ ರವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನುಳಿದಂತೆ ರಮೇಶ್ ಭಟ್, ಅಶೋಕ್ ಮಂದಣ್ಣರವರು ಹಾಗೂ ಶ್ರೀನಿವಾಸ್ ಪ್ರಭುರವರು ಸಹ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಆದರೆ ವಿಷಯ ಅದಲ್ಲ. ಈ ಚಿತ್ರ ಮುಂಬೈನ ಒಂದು ಆ ಕಾಲದ ಕರಾಳ ಸತ್ಯವನ್ನು ಹೇಳುವ ಪ್ರಯತ್ನ ಮಾಡಿತ್ತು. 1980ರಲ್ಲಿ ಮುಂಬೈ ನಗರ ತುಂಬ ವೇಗವಾಗಿ ಬೆಳೆಯುವ ನಗರವಾಗಿತ್ತು. 1980ರಷ್ಟೊತ್ತಿಗೆ ಮುಂಬೈ ನಗರದ ಜನಸಂಖ್ಯೆ 1 ಕೋಟಿವರೆಗೂ ತಲುಪಿತ್ತು. ಆದರೂ ಬೇರೆ ರಾಜ್ಯಗಳಿಂದ ಮತ್ತು ಮಹಾರಾಷ್ಟ್ರದ ಸಣ್ಣ ಪುಟ್ಟ ಹಳ್ಳಿಗಳಿಂದ ಜನರು ಮುಂಬೈ ನಗರಕ್ಕೆ ಕೂಲಿ ಕೆಲಸಕ್ಕೆಂದು ವಲಸೆ ಬರುತ್ತಿದ್ದರು. ಹೀಗೆ ವಲಸೆ ಬಂದ ಕಾರ್ಮಿಕರು ರಾತ್ರಿ ವಿಶ್ರಾಂತಿ ಪಡೆಯಲು ಹೋಟೆಲ್ಗಳ ರೂಮ್ಗಳಲ್ಲಿ ಖರ್ಚನ್ನು ಭರಿಸಲಾಗದೆ ರೈಲ್ವೆ ಸ್ಟೇಷನ್ನ ಹತ್ತಿರವಿರುವ ಫುಟ್ಪಾತ್ಗಳ ಮೇಲೆ ಮಲಗಿ ಬೆಳಗ್ಗೆ ಎದ್ದು ರೈಲ್ವೆ ಸ್ಟೇಷನ್ನ ಅಥವಾ ಬೇರೆ ಕಡೆ ಕೂಲಿ ಕೆಲಸಕ್ಕೆಂದು ಹೋಗುತ್ತಿದ್ದರು. ಒಂದೆಡೆಗೆ ಹೊಟ್ಟೆಪಾಡೆಂದು ಬಂದವರ ಬಡವರ ಜೀವನ ಹೀಗಿರುವಾಗ, ಇನ್ನೊಂದೆಡೆಗೆ ಬಾಂಬೆ ಭಾರತದ ಆರ್ಥಿಕ ರಾಜಧಾನಿಯಾಗಿತ್ತು. ಅಪಾರ ಹಣ, ರಾಜಕೀಯ ಸಂಪರ್ಕ ಹೊಂದಿದ ವ್ಯಕ್ತಿಗಳಿಗೆ ಕಾನೂನು ಮೌನವಾಗಿತ್ತು. ಹೀಗಿರುವಾಗ ಒಬ್ಬ ಶ್ರೀಮಂತ ವ್ಯಕ್ತಿಯ ಮಗ ತಡರಾತ್ರಿ ಫ್ರೆಂಡ್ಸ್ಗಳೊಟ್ಟಿಗೆ ಪಾರ್ಟಿ ಮುಗಿಸಿಕೊಂಡು ಒಂದು ಇಂಪೋರ್ಟೆಡ್ ಕಾರಿನಲ್ಲಿ ವೇಗವಾಗಿ ಬರುವಾಗ ನಿಯಂತ್ರಣ ತಪ್ಪಿ ಫುಟ್ಪಾತ್ ಮೇಲೆ ಮಲಗಿರುವ ಕಾರ್ಮಿಕರ ಮೇಲೆ ಕಾರು ಹಾದು ಹೋಗುತ್ತದೆ. ಈ ಪೈಕಿ 4 ಕಾರ್ಮಿಕರು ಜೀವ ಕಳೆದುಕೊಂಡರು, ಹಲವಾರು ಕಾರ್ಮಿಕರು ಗಾಯಗೊಂಡರು. ಈ ಒಂದು ಘಟನೆಯನ್ನು ಕೆಲವೊಂದು ನ್ಯೂಸ್ ಪೇಪರ್ಗಳು ಪ್ರಕಟಿಸಿದವು. ಆದರೂ ಕೂಡ ಕಾರು ಯಾರಿಗೆ ಸಂಬಂಧಪಟ್ಟಿದ್ದು, ಕಾರನ್ನು ಯಾರು ಓಡಿಸುತ್ತಿದ್ದರು ಎಂಬುದನ್ನು ಯಾವ ಪತ್ರಿಕೆಗಳು ಪ್ರಕಟಿಸಲಿಲ್ಲ. ಈ ಒಂದು ಸುದ್ದಿಯನ್ನು ವಸಂತ್ ಮೊಕಾಸಿ ಎಂಬುವರು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಈವ್ನಿಂಗ್ ನ್ಯೂಸ್ ಆಫ್ ಇಂಡಿಯಾದಲ್ಲಿ ಓದುತ್ತಾರೆ. ಈ ವಿಷಯದ ಬಗ್ಗೆ ಒಂದು ಚಿತ್ರಕಥೆಯನ್ನು ರಚಿಸಿ ಶಂಕರ್ ನಾಗ್ ರವರ ಹತ್ತಿರ ಬಂದಾಗ ಶಂಕರ್ ನಾಗ್ ರವರು ಈ ಚಿತ್ರವನ್ನು ನಿರ್ದೇಶಿಸುವುದಾಗಿ ಹೇಳುತ್ತಾರೆ. ಅನಂತ್ ನಾಗ್ ಸಹ ಒಪ್ಪಿಕೊಳ್ಳುತ್ತಾರೆ. ನವೆಂಬರ್ 9, 1984ರಲ್ಲಿ ಚಿತ್ರ ತೆರೆ ಕಾಣುತ್ತದೆ. ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರೆಯುತ್ತದೆ. ಈ ಚಿತ್ರ ಬಿಡುಗಡೆಯಾಗಿ ಸುಮಾರು 40 ವರ್ಷಗಳಾದರೂ ಈ ಚಿತ್ರದ ಕತೆ, ಸ್ಕ್ರೀನ್ ಪ್ಲೇ ಈಗಿನ ಕಾಲದ ಚಿತ್ರಕ್ಕೆ ಏನು ಕಮ್ಮಿ ಇಲ್ಲ. ಈ ಚಿತ್ರವನ್ನು ನೀವು ನೋಡಬೇಕೆಂದರೆ ಸನ್ ನೆಕ್ಸ್ಟ್ನಲ್ಲಿ ಲಭ್ಯವಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.